ಮೂರನೇ ಅಧ್ಯಾಯದಲ್ಲಿ ಕಲಿಕೆಯನ್ನು ಕುರಿತಂತೆ ಕಲಿಕೆ ಅಂದ್ರೇನು, ಅದರ ವ್ಯಾಖ್ಯೆಗಳೇನು, ಮತ್ತು ಕಲಿಕೆಯನ್ನು ಕುರಿತಂತೆ ಅದರ ಲಕ್ಷಣಗಳೇನು, ಕಲಿಕೆಯ ಸಿದ್ಧಾಂತಗಳು ಯಾವ್ಯಾವು, ಅವುಗಳ ಒಂದು ಶೈಕ್ಷಣಿಕ ಮಹತ್ವ ಏನು ಅನ್ನುವ ವಿಚಾರಗಳ ಬಗ್ಗೆ ನಾನು ನಿಮಗೆ ಕಳೆದ ತರಗತಿಗಳಲ್ಲಿ ತಿಳಿಸಿದ್ದೆ. ನಿನ್ನೆ ತರಗತಿಯಲ್ಲಿ ಸಂರಚನಾ ಕಲಿಕೆ ಅಂದ್ರೇನು, ಅದರ ಒಂದು ಶೈಕ್ಷಣಿಕ ಉಪಯೋಗಗಳೇನು ಅನ್ನುವ ವಿಷಯಗಳನ್ನು ತಿಳಿಸಿದೆ. ಇವತ್ತು ನಾವು ಮುಖ್ಯವಾಗಿ ಈ ಅಧ್ಯಾಯದ ಕೊನೆಯ ಘಟ್ಟವನ್ನು ನಾವು ತಲುಪ್ತಾ ಇದ್ದೀವಿ. ಇಲ್ಲಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಅಂತಕ್ಕಂಥ ಮುಖ್ಯ ವಿಷಯಗಳ ಬಗ್ಗೆ ನಾವು ನೋಡಬೇಕಾಗಿದೆ. ಮುಖ್ಯವಾಗಿ ಕಲಿಕೆಯ ಮೇಲೆ ನಿಮಗಿಟ್ಟಿರ್ತಕ್ಕಂಥ ವಿಷಯಗಳಲ್ಲಿ 4 ಅಂಶಗಳನ್ನು ಮಾತ್ರ ನೀವು ಅಧ್ಯಯನ ಮಾಡಬೇಕು. ಅದು ಅಂತ ಹೇಳಿದರೆ ಮೊದಲನೇದು ಪಕ್ವತೆ, ಎರಡನೇದು ಪ್ರೇರಣೆ, ಮೂರನೇದು ಸ್ಮೃತಿ, ನೆಕ್ಸ್ಟ್ 4ನೇದು ಅವಧಾನ ಅಂತಕ್ಕಂಥ. ಈ 4 ಅಂಶಗಳು ಯಾವ ರೀತಿ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಅಧ್ಯಯನ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ಪಕ್ವತೆ ಅಂತಕ್ಕಂಥದ್ದು. ಪಕ್ವತೆ ಅಂದರೆ ಏನು, ಇದನ್ನು ಮೆಚುರಿಟಿ ಅಂತ ನಾವು ಕರಿತೀವಿ. ಇಲ್ಲಿ ಕಲಿಕೆಯ ಮೇಲೆ ಪಕ್ವತೆಯ ಪ್ರಭಾವ ತುಂಬ ಪರಿಣಾಮಕಾರಿಯಾಗಿದೆ. ಯಾಕೆ ಅಂತ ಹೇಳಿದರೆ ಪಕ್ವತೆಗೂ ಕಲಿಕೆಗೂ ನೇರವಾದ ಸಂಬಂಧ ಇದೆ. ಪಕ್ವತೆ ಇಲ್ಲದೇ ಕಲಿಕೆ ಉಂಟಾಗುವುದಿಲ್ಲ. ಹಾಗಾಗಿ ಮಾತ್ರಕ್ಕೆ ಎಲ್ಲ ಪಕ್ವವಾದ ಎಲ್ಲ ಮಕ್ಕಳು ಕಲಿಕೆಗೆ ಸಿದ್ಧರು ಅಂತ ಹೇಳಕ್ಕಾಗಲ್ಲ. ಪಕ್ವತೆ ಇದ್ದಾಗ ಮಾತ್ರ ನಾವು ಶಿಕ್ಷಣ ತರಬೇತಿಯನ್ನು ಕೊಟ್ಟಾಗ ಕಲಿಕೆ ತೀಕ್ಷ್ಣವಾಗಿ ನಡೆಯುತ್ತೆ, ಪರಿಣಾಮಕಾರಿಯಾಗುತ್ತೆ, ಹೆಚ್ಚು ಕಾಲ ನೆನಪಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪಕ್ವತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಾವು ಮಾತಾಡುವಾಗ ಹೇಳ್ತೀವಿ ಕಾಲ ಪಕ್ವವಾಗಿದೆ ಅಂತೀವಿ, ಹಣ್ಣು ಮಾಗಿದೆ ಅಂತೀವಿ. ಮಾಗಿದೆ ಅಂದರೆ ಅದು ದೋರ್ಗಾಯಿಗಿದು ಚೆನ್ನಾಗಿ ಹಣ್ಣಾಗಿ ತಿನ್ನಕ್ಕೆ ತುಂಬ ಚೆನ್ನಾಗಿ ಪಕ್ವವಾಗಿದೆ, ಮಾಗಿದೆ, ಪಳಗಿದೆ ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಕಾಲ ಪಕ್ವವಾಗಿದೆ ಅಂತ ನಾವು ಹೇಳ್ತೀವಿ ಅಂದರೆ ಕಾಲ ಕೂಡಿ ಬಂದಿದೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ಈ ಪಕ್ವತೆ ಮೆಚುರಿಟಿ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದೇ ರೀತಿ ಮಕ್ಕಳ ಬಗ್ಗೆ ನಾವು ಮಾತಾಡಬೇಕಂತ ಹೇಳ್ತೀವಿ, ಅವನು ಸುಮ್ಮನೆ ದೊಡ್ಡವನಾಗಿದ್ದಾನೆ, ಮೈ ಮೆಚೂರ್ ಆಗಿಲ್ಲ ಅಂತೀವಿ. ಅಥವಾ ವಯಸ್ಸು ಮಗು ಎಷ್ಟು ಚಿಕ್ಕ ವಯಸ್ಸಿನ ಅದಕ್ಕೆ ಅದು ಎಷ್ಟೊಂದು ಮೆಚುರಿಟಿ ಪಡೆದಿದೆಯಲ್ಲ, ದೊಡ್ಡವ್ರ ಥರ ಮಾತಾಡುತ್ತೆ, ದೊಡ್ಡವ್ರ ಥರ ಬಿಹೇವ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಇವೆಲ್ಲವೂ ಏನಪ್ಪ ಅಂತ ಹೇಳಿದರೆ ವಯಸ್ಸಿಗೆ ಅನುಗುಣವಾಗಿ ಪಕ್ವತೆ ನಡೀಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಿಯಮ. ಈ ಪಕ್ವತೆ ಅಂತಕ್ಕಂಥದ್ದು ಇದು ಬಾಹ್ಯ ಸ್ವರೂಪದ್ದಲ್ಲ, ಆಂತರಿಕವಾಗಿ ಆಗ್ತಕ್ಕಂಥದ್ದು. ನಮ್ಮ ದೇಹದ ನರನಾಡಿಗಳಲ್ಲಿ, ಮಾಂಸಖಂಡಗಳಲ್ಲಿ ಆಗ್ತಕ್ಕಂತಹ ಒಂದು ವಿಕಾಸದ ಅಂತಿಮ ಘಟ್ಟವನ್ನು ನಾವು ಪಕ್ವತೆ ಅಂತ ಕರಿತೀವಿ. ಇಲ್ಲಿ ದೈಹಿಕ ಪಕ್ವತೆಯೂ ಮುಖ್ಯ. ಮಗು ಓಡಾಡಬೇಕು ಅಂದರೆ, ನಡಿಬೇಕು ಅಂದರೆ, ಆಟ ಆಡಬೇಕು ಅಂದರೆ, ಬಾಲ್ ಹಿಡ್ಕೊಂಡು ಹಾಕಬೇಕು ಅಂದರೆ ಆ ಪಕ್ವತೆ, ದೈಹಿಕ ಪಕ್ವತೆಯೂ ಮುಖ್ಯ. ಅದೇ ರೀತಿಯಲ್ಲಿ ಮಾನಸಿಕ ಪಕ್ವತೆಯೂ ಮುಖ್ಯ. ಮಾನಸಿಕ ಪಕ್ವತೆ ಏನಿರಬೇಕಪ್ಪ ಅಂದರೆ ಬಾಲನ್ನು ಎಷ್ಟು ದೂರ ಎಸಿದ್ರೆ ಎಷ್ಟು ದೂರ ಹೋಗುತ್ತೆ, ಹೇಗೆ ಸಿಗಬೇಕು, ಎದುರಲ್ಲಿ ಸಿಗದೆ ಇರೋ ಹಾಗೆ ನಾನು ಪಾಯಿಂಟ್ ಹೇಗೆ ತಗೋಬೇಕು ಅಂತಕ್ಕಂಥ ಎಲ್ಲ ವಿಷಯಗಳನ್ನು ಕುರಿತಂತೆ ನಮಗೆ ದೈಹಿಕ ಪಕ್ವತೆಯೂ ಬೇಕು, ಮಾನಸಿಕ ಪಕ್ವತೆಯೂ ಬೇಕು. ಹಾಗಾಗಿ ಇಲ್ಲಿ ಪಕ್ವತೆ ಅಂತಕ್ಕಂಥದ್ದು ಕಲಿಕೆಯ ಮೇಲೆ ತುಂಬ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಹಾಗಾದರೆ ಪಕ್ವತೆ ಅಂದರೆ ಏನು ಅಂತ ವ್ಯಾಖ್ಯಾನ ಮಾಡಿದ್ರೆ, ಮೊದಲನೇದಾಗಿ ದೇಹದ ನರಮಂಡಲ ಮತ್ತು ಮಾಂಸಖಂಡಗಳು ಸರಿಯಾಗಿ ಬೆಳೆದವು. ದೇಹದ ನರಮಂಡಲ ಮತ್ತು ಮಾಂಸಖಂಡಗಳು ಏನು ಮಾಡಬೇಕಪ್ಪ ಅಂದರೆ ವಯಸ್ಸಿಗೆ ಅನುಗುಣವಾಗಿ ಬೆಳೆಯಬೇಕು. ಅವು ಸರಿಯಾಗಿ ಬೆಳೆದು ಅಂಗಾಂಗಗಳ ರಚನೆ ಹಾಗೂ ಕಾರ್ಯಗಳು ವಿಕಾಸ ಆಗ್ತಕ್ಕಂಥದ್ದನ್ನೇ ಪಕ್ವತೆ ಅಂತ ನಾವು ಕರಿತೀವಿ.
ಆಗಿದೆ ಅಂತ ನಾವು ಹೇಳಬೇಕಾದ್ರೆ ಮಾಂಸಖಂಡಗಳು ಬಲಿಷ್ಠ ಆಗಬೇಕು, ವಿಕಾಸದ ತುಟ್ಟ ತುದಿಯನ್ನು ಮಾಡಬೇಕು. ಅದೇ ರೀತಿ ನರಮಂಡಲ, ನರಗ್ರಾಹಿಗಳು, ನಾವು ಮಾತನಾಡೋದಕ್ಕೆ ಬೇಕಾಗಿರ್ತಕ್ಕಂಥ ನರನಾಡಿಗಳು ಅಥವಾ ಈ ಮೆದುಳಲ್ಲಿ ವಿಷಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನರಗಳು ಎಲ್ಲವೂ ಬಲಿಷ್ಠವಾಗಿ ಬೆಳೆದು ಸಮರ್ಪಕವಾಗಿ ಬೆಳೆದು ಅವು ವಿಕಾಸದ ಅಂತಿಮ ಹಂತವನ್ನು ತಲುಪಿದಾಗ ನಾವು ಅದನ್ನು ಪಕ್ವತೆ ಅಂತ ಕರಿತೀವಿ, ಮೆಚೂರ್ ಅಂತ ಕರಿತೀವಿ. ಈ ಮೆಚುರಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಡಾಕ್ಟರ್ MS ವೀರಪ್ಪ ಅಂತಕ್ಕಂಥವರು ಅವರು ಹೇಳ್ತಾರೆ ಪಕ್ವತೆಯ ಬಗ್ಗೆ, ಜೀವಿಯ ಅಂಗರಚನೆ, ಅಂಗಕ್ರಿಯೆ, ನರರೂಪ ಇವೆಲ್ಲವುದರ ಸಹಜವೂ ಅಂತರ್ಗತವೂ ಆದ ವಿಕಾಸದಿಂದ ಜೀವಿಯ ಲಕ್ಷಣಗಳಲ್ಲಾಗುವ ಒಂದು ಪರಿವರ್ತನೆಯನ್ನು, ಪಕ್ವತೆಯನ್ನು, ಬದಲಾವಣೆಯನ್ನು ಪಕ್ವತೆ ಅಂತ ನಾವು ಕರಿತೀವಿ. ಅಂಗರಚನೆ, ಅಂಗಕ್ರಿಯೆಗಳು, ಮಾಂಸಖಂಡಗಳು, ನರನಾಡಿಗಳು ಎಲ್ಲವೂ ಸಹ ವಯಸ್ಸಿಗೆ ಅನುಗುಣವಾಗಿ ಸಮರ್ಪಕವಾಗಿ ಬೆಳೆದು ಅವು ತಮ್ಮ ಕಾರ್ಯಗಳಲ್ಲಿ ವಿಕಾಸವನ್ನು ಕಂಡುಕೊಳ್ತಕ್ಕಂಥದ್ದು, ಪರಿಮಾಣಾತ್ಮಕ ಬದಲಾವಣೆಯನ್ನು, ಗುಣಾತ್ಮಕ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದನ್ನು ವಿಕಾಸ ಅಂತ ನಾವು ಕರಿತೀವಿ. ಹಾಗಾಗಿ ಈ ಒಂದು ಪರಿಮಾಣಾತ್ಮಕ ಬದಲಾವಣೆ ಆಗ್ತಕ್ಕಂಥದ್ದು ದೈಹಿಕವಾಗಿ ನಡೆಯುತ್ತೆ, ಮಾನಸಿಕವಾಗಿ ನಡೆಯುತ್ತೆ. ಇದನ್ನು ನಾವು ಪಕ್ವತೆ ಅಂತ ಕರಿತೀವಿ. ಪಕ್ವತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ಈ ಪಕ್ವತೆ ಅಂತಕ್ಕಂಥದ್ದು ಜೀವಿಯ ಅಂತರ್ಗತವಾಗಿ ನಡೆಯತಕ್ಕಂತಹ ಒಂದು ಬದಲಾವಣೆ. ಇದನ್ನು ನಾವು ಬಾಹ್ಯವಾಗಿ ಪರಿಸರದಿಂದ ಮಾಡಲಿಕ್ಕಾಗಲ್ಲ, ಬಾಹ್ಯವಾಗಿ ಏನು ಮಾಡಲಿಕ್ಕಾಗಲ್ಲ. ಆ ವ್ಯಕ್ತಿಗೆ ಆಂತರಿಕವಾಗಿ ಮಾಂಸಖಂಡಗಳು ಬಲಿಷ್ಠ ಆಗಬೇಕು ಮತ್ತು ನರನಾಡಿಗಳು ಬೆಳೆಯಬೇಕು. ಅದಕ್ಕೆ ಪೂರಕವಾಗಿ ಏನು ಮಾಡ್ಬೋದಪ್ಪ ಅಂದರೆ ಸಮತೋಲನವಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಮತ್ತು ಒಳ್ಳೆಯ ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಬೇಕು. ಆ ವಯಸ್ಸಿಗೆ ಸಹಜವಾಗಿ ಆ ಅಂಗಾಂಗಗಳು ಚುರುಕಾಗಲಿಕ್ಕೆ, ಪಂಚೇಂದ್ರಿಯಗಳು ಚುರುಕಾಗಲಿಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಚಿಕ್ಕ ವಯಸ್ಸಿಂದಲೇ ತರಬೇತಿಯನ್ನು ಕೊಡ್ತಾ ಹೋಗ್ಬೇಕು. ಅಂದರೆ ಆ ಮಗುವಿಗೆ ಹಾಗಾಗಿ ಕಥೆ ಹೇಳೋದು, ರೈಮ್ಸ್ ಹೇಳೋದು, ಸ್ಟೋರಿ ಹೇಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಹೋದಾಗ ಆ ಮಗು ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಹೆಚ್ಚಾಗುತ್ತೆ. ಈ ರೀತಿಯಲ್ಲಿ ನಾವು ಆ ಮಕ್ಕಳ ದೈಹಿಕ ಮಾನಸಿಕ ಪಕ್ವತೆಗೆ ತುಂಬ ಹೆಚ್ಚಿನದನ್ನು ಕೊಡಬೇಕು. ಇಲ್ಲಿ ಅನೇಕ ಮನೋವಿಜ್ಞಾನಿಗಳು ಪ್ರಯೋಗವನ್ನು ಮಾಡಿದ್ದಾರೆ. ದೈಹಿಕ ಪಕ್ವತೆ ಯಾರಲ್ಲಿ ಹೆಚ್ಚಿರುತ್ತೆ, ಯಾವ ಮಗು ಮಾನಸಿಕವಾಗಿ ದೈಹಿಕವಾಗಿ ಪಕ್ವತೆಯನ್ನು ಪಡೆದಿರ್ತಾರೆ ಅಂತಹ ಮಕ್ಕಳಲ್ಲಿ ಕಲಿಕೆ ಬೇಗ ಉಂಟಾಗುತ್ತೆ. ಅಂತಹ ಮಕ್ಕಳಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು ಹೆಚ್ಚು ಬೇಕಾಗಲ್ಲ ಅಂತಕ್ಕಂಥದ್ದನ್ನು ಅವರು ಅನೇಕ ಪ್ರಯೋಗಗಳ ಮೂಲಕ ಸಾಬೀತುಪಡಿಸಿದ್ದಾರೆ. ಹಾಗಾಗಿ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ಪಕ್ವತೆಯನ್ನು ಪಡೆಯಬೇಕು. ಕೆಲವು ಮಕ್ಕಳು ವಯಸ್ಸಿಗೆ ಅನುಗುಣವಾದ ಪಕ್ವತೆ ಅವರೆಲ್ಲ ಆಗಿರೋದೇ ಇಲ್ಲ. ತುಂಬ ದೊಡ್ಡವರಾಗಿರ್ತಾರೆ, ಚಿಕ್ಕ ಮಕ್ಕಳ ಥರ ಮಾಡ್ತಕ್ಕಂಥದ್ದು ನೋಡ್ತೀವಿ. ಚಿಕ್ಕ ಮಕ್ಕಳು ದೊಡ್ಡವ್ರ ಥರ ಬಿಹೇವ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಆ ರೀತಿ ಥಿಂಕ್ ಮಾಡ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು ಇವೆಲ್ಲವನ್ನೂ ನಾವು ಗಮನಿಸ್ತೀವಿ. ಹಾಗಾಗಿ ಮನೋವಿಜ್ಞಾನಿಗಳು ಹೇಳೋದ್ರ ಪ್ರಕಾರ ಪಕ್ವತೆ ಇಲ್ಲದೇ ನಾವು ಯಾವುದೇ ತರಬೇತಿ ಶಿಕ್ಷಣ ಕೊಟ್ಟರೂ ಸಹ ಅದು ಫಲಕಾರಿಯಾಗಲ್ಲ. ಸಮಯ, ಶ್ರಮ ಮತ್ತು ಹಣ ಸುಮ್ಮನೆ ವ್ಯಯ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಒಂದು ನಿರ್ದಿಷ್ಟ ವಯಸ್ಸಿಗೆ ಅನುಗುಣವಾಗಿ ನಾವು ಕೆಲವನ್ನ ಕಲಿಸಬೇಕು. ಅದಕ್ಕೆ ಏನು ಮಾಡಿದ್ದಾರೆ ಸರ್ಕಾರದವರು, ಕಾಮನ್ ಆಗಿ 5 ವರ್ಷ 10 ತಿಂಗಳಾದಾಗ ಆ ಮಗು 1ನೇ ಕ್ಲಾಸಿಗೆ ಬರಬೇಕು ಅಂತ ಮಾಡಿದ್ದಾರೆ. ಅದಕ್ಕಿಂತ ಮೊದಲು LKG UKG ನಾವು ಕೊಡ್ತೇವೆ. ನೀವು ಮಗು ಹುಟ್ಟಿದ 1 ವರ್ಷಕ್ಕೆ ನೀವು ಕೂತ್ಕೊಂಡು ಅದಕ್ಕೆ ABCD ಹೇಳ್ಕೊಡೋದು, ಲೆಕ್ಕ ಹೇಳ್ಕೊಡೋದು, ಅದಕ್ಕೆ ನೀವು ಲೆಕ್ಚರ್ ಮೆಥಡಲ್ಲಿ ತಗೊಂಡ್ಬಿಟ್ಟು ಅವ್ರಿಗೆ ಪಾಠ ಮಾಡೋದು, ಬರೆಯಿಸ್ಲಿಕ್ಕೆ ಕಲಿಸಿದ್ರೆ ಆ ಮಗು ಬರೆಯೋಕ್ಕಾಗಲ್ಲ. ಏಕೆಂದರೆ ಆ ಪೆನ್ ಹಿಡ್ಕೊಳ್ಳೋಕ್ಕೆ ಅದಕ್ಕೆ ದೈಹಿಕ ಒಂದು ಅಂಗಾಂಗಗಳ ಬೆಳವಣಿಗೆ ಆಗಬೇಕು, ಸ್ನಾಯುಗಳ ಬೆಳವಣಿಗೆ ಆಗಬೇಕು.
ಅದನ್ನು ಗ್ರಹಿಸಲಿಕ್ಕೆ ನರಮಂಡಲದ ನರಗ್ರಾಹಿಗಳು ಬೆಳವಣಿಗೆ ಆಗಬೇಕು. ಅವು ಬೆಳವಣಿಗೆ ಆದ್ಮೇಲೆ ನಾವು ಏನನ್ನು ಹೇಳ್ಕೊಟ್ರೂ ಸಹ ಮಕ್ಕಳಿಗೆ ಆ ವಿಷಯ ತಲೆ ಒಳಗೆ ಹೋಗೋದಿಲ್ಲ. ಅದಕ್ಕೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಹುಟ್ಟುತ್ತಿದ್ದಂಗೆ ಆ ಮಕ್ಕಳಿಗೆ ಅವುಗಳಿಗೆ ಎಬ್ಬಿಸಿ ಶುರು ಮಾಡ್ತಾರೆ. ಹಂಗಲ್ಲ, ಆ ವಯಸ್ಸಿಗೆ ಅನುಗುಣವಾಗಿ ಆ ಮಕ್ಕಳಿಗೆ ನಾವು ಏನನ್ನು ಕಲಿಸ್ಬೇಕು ಅನ್ನೋದನ್ನು ಶಿಕ್ಷಕರು ಮತ್ತು ಪೋಷಕರು ಸರಿಯಾಗಿ ತಿಳ್ಕೊಬೇಕು. ಆ ಮೆಚುರಿಟಿ ಇಲ್ಲದೆ ನಾವು ಕಲಿಸ್ಲಿಕ್ಕೆ ಹೋದರೆ ಅದು ಕಲಿಕೆ ಪೂರ್ಣ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಆರ್ನಾಲ್ಡ್ ಗೆಸೆಲ್ ಅಂತಕ್ಕಂಥ ಮನೋವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಆ ಪ್ರಯೋಗದಲ್ಲಿ ಏನು ತಿಳಿದು ಬರುತ್ತಪ್ಪ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾವು ಟ್ರೈನಿಂಗ್ ಕೊಟ್ಟರೆ ಅದು ಪರಿಣಾಮಕಾರಿ ಆಗಲ್ಲ, ಮಕ್ಕಳು ಕಲಿಯಲ್ಲ. ವಯಸ್ಸು ಹೆಚ್ಚಾದಂತೆ ನಾವು ಅವರಿಗೆ ಕಲಿಸ್ತಾ ಹೋದಾಗ ಅವರಿಗೆ ಪಕ್ವತೆ ಉಂಟಾಗಿ ಬೇಗ ಕಲಿತಾರೆ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ. ಆ ಪ್ರಯೋಗ ಏನಪ್ಪ ಅಂದರೆ ಹುಟ್ಟಿನಿಂದ 46 ವಾರಗಳು ಆಗಿರ್ತಕ್ಕಂಥ ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಅವ್ರು ತಗೊಳ್ತಾರೆ. ಸಮರೂಪಿ ಅವಳಿ ಮಕ್ಕಳು ಇಬ್ಬರು ಮಕ್ಕಳಿಗೆ ಅವರಿಗೆ ಹುಟ್ಟಿನಿಂದ 46 ವಾರ ಟೈಮ್ ಆಗಿರುತ್ತೆ ಅವರಿಗೆ ವಯಸ್ಸು. ಆ 46ನೇ ವಾರದಲ್ಲಿ ಒಂದು ಮಗುವಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ಒಂದು ಮಗುವಿಗೆ ಮಾತ್ರ ತಗೊಂಡವರು ಮೆಟ್ಟಿಲುಗಳನ್ನು ಹತ್ತಕ್ಕಂಥ ಒಂದು ಟ್ರೈನಿಂಗನ್ನು ಕೊಡ್ತಾರೆ. 6 ವಾರಗಳ ಕಾಲ ಒಂದು ಮಗುವಿಗೆ ಮೆಟ್ಟಿಲನ್ನು ಹತ್ತಕ್ಕಂತಹ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ಮಗು ಅದನ್ನು 6 ವಾರಗಳಲ್ಲಿ ಸಮರ್ಪಕವಾಗಿ ಮೆಟ್ಟಿಲು ಹತ್ತೋದನ್ನು ಕಲಿಯುತ್ತೆ. ಇನ್ನೊಂದು ಮಗುವಿಗೆ ಆ ಮಗುವಿಗೆ 6 ವಾರ ಆದಮೇಲೆ 7ನೇ ವಾರಕ್ಕೆ ಇನ್ನೊಂದು ಮಗುವಿಗೆ ಶುರು ಮಾಡ್ತಾರೆ ಆ ಮೆಟ್ಟಿಲನ್ನು ಹತ್ತತಕ್ಕಂಥ ಟ್ರೈನಿಂಗ್ ಕೊಡ್ತಾರೆ. ಆ ಮಗು 2ನೇ ವಾರದಲ್ಲಿ ಮೆಟ್ಟಿಲು ಹತ್ತೋದನ್ನು ಸಮರ್ಪಕವಾಗಿ ಹತ್ತೋದನ್ನು ಹಿಡಿಯೋದನ್ನು ಕಲ್ತ್ಕೊಂಡ್ಬಿಡುತ್ತೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತಪ್ಪ ಅಂದರೆ ಮೊದಲನೇ ಮಗುವಿಗಿಂತ 2ನೇ ಮಗುವಿಗೆ 7 ವಾರ ಹೆಚ್ಚು ವಯಸ್ಸಾಗಿತ್ತು. ಆದ್ದರಿಂದ ಆ ಮಗು ಬೇಗ ಮೆಟ್ಟಿಲನ್ನು ಈಗ 6 ವಾರ ಕಲ್ತಿದ್ದನ್ನು ಅದು 2ನೇ ವಾರದಲ್ಲಿ ಕಲಿತಾರೆ. ಅದಕ್ಕೆ ನಾವು ವಯಸ್ಸಿಗಿಂತ ಮೊದಲು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ. ವಯಸ್ಸಿಗಿಂತ ಮೊದಲು ಮಕ್ಕಳನ್ನ ಶಾಲೆಗೆ ಸೇರಿಸ್ಬಿಡೋದು, ನಮ್ಮ ಮಗು ಏನು ಹೇಳೋದಿಲ್ಲ, ಏನು ಕಲಿಯೋದೇ ಇಲ್ಲ, ಪಕ್ಕದ ಮನೆ ಹುಡುಗರು ನೋಡಿದ್ರೆ ಏನು ಕಲಿತಾನೆ, ಹಿಂಗೆ ಹೇಳ್ತಾನೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಲ್ಲ, ಆ ಮಗು ಮಾನಸಿಕವಾಗಿ ದೈಹಿಕವಾಗಿ ಪಕ್ವ ಆಗಬೇಕು. ಅದಕ್ಕೆ ಕಾಲ ಬೇಕು, ಸಮಯ ಬೇಕು, ಅದರ ಅಂಗಾಂಗಗಳ ಬೆಳವಣಿಗೆ ಆಗಬೇಕು, ನರಮಂಡಲದಲ್ಲಿ ಬೆಳವಣಿಗೆ ಆಗಬೇಕು. ಹಾಗಾದಾಗ ಮಾತ್ರ ಅದು ವಿಕಾಸದ ಪರಿಪಕ್ವತೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ವಿಷಯವನ್ನು ಏನಪ್ಪ ಅಂತ ಹೇಳಿದ್ರೆ, ಪಕ್ವತೆ ಇಲ್ಲದೇ ಯಾವುದೇ ತರಬೇತಿಯನ್ನು ಕೊಟ್ಟರೆ, ಯಾವುದೇ ಶಿಕ್ಷಣವನ್ನು ಕೊಟ್ಟರೆ ಅದು ಫಲ ಕೊಡೋದಿಲ್ಲ, ಮಗು ಕಲಿಯೋದಿಲ್ಲ. ಅದರಿಂದ ನಮಗೆ ಸಮಯ, ಶ್ರಮ, ವ್ಯಯ ಆಗುತ್ತೆಗಳನ್ನ ಪ್ರತಿಯೊಬ್ಬರೂ ಸಹ ತಿಳ್ಕೊಬೇಕು. ಇನ್ನು ಈ ಪಕ್ವತೆಯ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡೋದಾದರೆ ಮೊದಲನೇದೇನಪ್ಪ ಅಂದರೆ ಇದು ಶೈಕ್ಷಣಿಕ ಉಪಯೋಗಗಳು. ಮಕ್ಕಳ ಪಕ್ವತೆಯ ಹಂತ ಮತ್ತು ಗ್ರಹಿಕೆಯ ಮಟ್ಟವನ್ನು ಶಿಕ್ಷಕ ತಿಳ್ಕೊಂಡಿರಬೇಕು. ಯಾಕೆ ತಿಳ್ಕೊಂಡಿರಬೇಕು ಅಂದರೆ ನೋ ಜೋನ್ ಬಿಫೋರ್ ಯು ಟೀಚಿಂಗ್ ಅಂತ ಹೇಳ್ತಾರೆ. ಕಲಿಸುವ ಮೊದಲು ಕಲಿಯುವವರ ಮನಸ್ಸನ್ನು ತಿಳಿ. ನನ್ನ ಮುಂದೆ ಕುಳಿತಿರ್ತಕ್ಕಂಥ ಮಗು ಅಥವಾ ವಿದ್ಯಾರ್ಥಿ ಅವನಿಗೆ ಎಷ್ಟು ವಯಸ್ಸಾಗಿದೆ, ನಾನು ಏನನ್ನ ಯಾವ ರೀತಿ ಕಲಿಸಿದ್ರೆ ಆ ಮಗು ಕಲಿಬಹುದು ಅನ್ನೋದು ಶಿಕ್ಷಕನಿಗೆ ಗೊತ್ತಿರಬೇಕು. ಹಾಗಾಗಿ ಶಿಕ್ಷಕ ಆ ಮಕ್ಕಳ ಗ್ರಹಿಕೆಯ ಮಟ್ಟ ಎಷ್ಟು, ಅವರ ಪಕ್ವತೆ ಯಾವ ಹಂತವನ್ನು ತಲುಪಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆ ಮಕ್ಕಳಿಗೆ ಏನನ್ನ, ಎಷ್ಟನ್ನು, ಯಾವಾಗ, ಹೇಗೆ ಕಲಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಾಯಕ ಆಗುತ್ತೆ. ಹಾಗಾಗಿ ಪಕ್ವತೆ ಅಂತಕ್ಕಂಥದ್ದು ಶಿಕ್ಷಕನಿಗೆ ತುಂಬ ಅವಶ್ಯಕವಾಗಿ ಬೇಕು. ನೆಕ್ಸ್ಟ್ ಒನ್, ವಯೋಮಾನಕ್ಕನುಗುಣವಾದ ನಿರೀಕ್ಷೆಗಳನ್ನು ಶಿಕ್ಷಕರು, ಪೋಷಕರು ಇಟ್ಕೋಬೇಕು. ಮಕ್ಕಳ ಸಾಮರ್ಥ್ಯಕ್ಕನುಗುಣವಾಗಿ ಅವರ
ಒಂದು ಧರ್ಮಕ್ಕನುಗುಣವಾಗಿ, ವಯಸ್ಸಿಗನುಗುಣವಾಗಿ, ಅವರ ಪಕ್ವತೆಗೆ ಅನುಗುಣವಾಗಿ ನಾವು ನಿರೀಕ್ಷೆಗಳನ್ನು ಇಟ್ಕೊಳ್ತೀವಿ. ನಾವೇನು ಮಾಡ್ಬಿಡ್ತೀವಿ, ಆ ವಯಸ್ಸಿಗಿಂತ ಮೀರಿದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು, ಸಾಮರ್ಥ್ಯಕ್ಕಿಂತ ಮೀರಿದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು. ಅದನ್ನು ಮಗು ಸಾಧಿಸಲಿಕ್ಕಾಗದೇ ಇದ್ದಾಗ ಆ ಮಗುವಿನಲ್ಲಿ ಕೀಳಿರಿಮೆ ಮನೋಭಾವನೆ ಬರುತ್ತೆ, ನಾನು ದಡ್ಡ ಅಂತಕ್ಕಂಥ ಭಾವನೆ ಬರುತ್ತೆ. ಅದರಿಂದ ಮಗು ಕಲಿಕೆಯಲ್ಲಿ ಹಿಂದುಳಿಬಹುದು. ಹಾಗಾಗಿ ಅದು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತೆ. ಅದು ಒಂದು ರೀತಿಯಂತೆ. ಇನ್ನು ಸಾಮರ್ಥ್ಯಕ್ಕೆ ಅನುಗುಣವಾದ ಅದಕ್ಕಿಂತಲೂ ಕಡಿಮೆ ಮಟ್ಟದ ನಿರೀಕ್ಷೆಗಳನ್ನು ಸಹ ಇಟ್ಕೋಬಾರ್ದು. ಕಡಿಮೆ ಮಟ್ಟದ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಆ ಮಗು ತುಂಬ ಚೆನ್ನಾಗಿ ಕಲಿತಾಗ ಅದಕ್ಕೆ ನಾವು ಎನ್ಕರೇಜ್ಮೆಂಟ್ ಕೊಡದೆ ಹೋದರೆ ಆ ಮಗುವಿನ ಕಲಿಕೆಯಾಗಿ ಏನಾಗುತ್ತೆ, ಅದು ಅಲ್ಲಿ ದುರ್ಬಲ ಆಗ್ತಕ್ಕಂಥದ್ದು ಕಾಣ್ತದೆ. ಹಾಗಾಗಿ ಅವರ ಪಕ್ವತೆಗೆ ಮೀರಿದ ನಿರೀಕ್ಷೆಯನ್ನು ಇಟ್ಕೋಬಾರ್ದು, ಕಡಿಮೆ ನಿರೀಕ್ಷೆಯನ್ನು ಇಟ್ಕೋಬಾರ್ದು. ಆ ಮಕ್ಕಳ ವಯಸ್ಸೆಷ್ಟು, ಅವರ ಒಂದು ಗ್ರಹಿಸುವ ಸಾಮರ್ಥ್ಯ ಎಷ್ಟು, ಕಲಿಯುವ ಸಾಮರ್ಥ್ಯ ಎಷ್ಟು, ನೆನಪಿನ ಶಕ್ತಿ ಎಷ್ಟು, ಅವಧಾನ ಎಷ್ಟು, ಆಸಕ್ತಿ ಎಷ್ಟು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕಂದ್ರೆ ನಿರೀಕ್ಷೆಗಳನ್ನು ಇಟ್ಕೋಬೇಕು. ನೆಕ್ಸ್ಟ್ ಒನ್ ಅಂತಕ್ಕಂಥದ್ದು, ಕಲಿಕೆಯ ಪಕ್ವತೆಯಿಂದ ಹಿಂದೆ ಸರಿದರೆ ಸಮಯ, ಶಕ್ತಿ ಎಲ್ಲವೂ ವ್ಯಯ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಕ್ಕಳು ಅವರ ಪಕ್ವತೆಗೆ ಅನುಗುಣವಾಗಿ ಕಲಿಯುತ್ತಾರೆ, ಅದನ್ನು ಚೆನ್ನಾಗಿ ವಿಷಯ ಕಲಿತಾರೆ. ಕೆಲವೊಮ್ಮೆ ವಯಸ್ಸಾಗಿದ್ರೂ ಪಕ್ವತೆ ಆಗಿದ್ರೂ ಆ ಮಕ್ಕಳು ಕಲಿಯದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸರಿಯಾಗಿ ತಿಳ್ಕೊಂಡು ಆ ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು. ಶಿಕ್ಷಣವನ್ನು ಕೊಟ್ಟಾಗ ಅದು ಸಫಲ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಸಮರ್ಪಕ ವಯಸ್ಸಿಗೆ ಅನುಗುಣವಾಗಿ ಬೋಧಿಸಬೇಕು. ಅದಕ್ಕಿಂತ ಮೊದಲು ಬೋಧಿಸಬಾರ್ದು, ತುಂಬ ವಯಸ್ಸಾದರೂ ಸಹ ಕಲಿಸಬಾರ್ದು. ಏನು ಮಾಡಬೇಕು, ವಯಸ್ಸಿಗೆ ಅನುಗುಣವಾಗಿ ನಾವು 2.5-3 ವರ್ಷ ಆದಾಗ ಆವಾಗ ಮಗುವಿನ ಕೈಯಲ್ಲಿ ಪೆನ್ಸಿಲ್ ಕೊಟ್ಟು, ಚಾಕ್ಪೀಸ್ ಕೊಟ್ಟು ಸುಮ್ಮನೆ ಬೀಜ ಕಚ್ಚುತ್ತಾರೆ. ಏನು ಬೇಕಾದ್ರೂ ಬೀಜದಲ್ಲಿ ಏನು ಬೀಜಿದ್ರು ಅಲ್ಲೊಂದು ಅಕ್ಷರ ಇರ್ತದೆ. ಫ್ರೀ ಸ್ಟೈಲ್ ಅಂತ ಬರುತ್ತೆ. ಆ ರೀತಿ ಕೊಟ್ಟಲ್ಲಿ ಫ್ರೀ ಸ್ಟೈಲಲ್ಲಿ ಅದು ಸುಮ್ಮನೆ ಬೀಜವನ್ನು ಕಲ್ತ್ಕೊಂಡ್ರೆ ಆಮೇಲೆ ನಾವೇನು ಮಾಡಬೇಕಾಗುತ್ತೆ, ಒಂದೊಂದೇ ಕಲಿಸ್ತಾ ಹೋಗ್ಬೇಕು. ಆಟದ ಮೂಲಕ ಪಾಠ ಆಗ್ತಾ ಹೋಗ್ಬೇಕು. ಕಡ್ಡಾಯಕ್ಕೋಸ್ಕರ ನೀನು ಕೂತ್ಕೋ, ಇಷ್ಟು ಕಲೀಲಿಲ್ಲ ಅಂದರೆ ನೀನು ಊಟಕ್ಕೆ ಇಡಕ್ಕೆ ನಾವು ಇವತ್ತು ನೀನು ತಿಂಡಿ ಕೊಡೋದಾಗ್ಬಿಟ್ಟು ರೋಮಿಗೆ ಬೋಲ್ಟ್ ಹಾಕಿ ಕಂಡೀಷನ್ ಮಾಡಿಬಿಟ್ಟು ಅದನ್ನು ಕಲಿಸಕ್ಕೆ ಹೋದಾಗ ಆ ಮಗು ಆ ಧೈರ್ಯ ಕೊಡೋದಾಗ್ತಾನೆ. ಹಾಗಾಗಿ ಇಲ್ಲಿ ವಯೋಮಾನಕ್ಕೆ ಅನುಗುಣವಾಗಿ ನಾವು ಬೋಧನೆಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಕಲಿಕೆ ಮತ್ತು ಪಕ್ವತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವನ್ ಸರಿಯಾಗಿ ಶಿಕ್ಷಕ ತಿಳ್ಕೊಳ್ದೇನೆ ಬೋಧಿಸ್ಲಿಕ್ಕೆ ಹೋದರೆ ಶಿಕ್ಷಕನ ಬೋಧನೆ ಪರಿಣಾಮಕಾರಿ ಆಗಲ್ಲ. ಏಕೆಂತ ಹೇಳಿದ್ರೆ ಪಕ್ವತೆ ಆಗದೇ ಕಲಿಕೆ ಉಂಟಾಗುವುದಿಲ್ಲ. ಹಾಗಾಗಿ ಆ ಪಕ್ವತೆ ಕಲಿಕೆಯ 2 ರೇಷಿಯೋವನ್ನು ಸರಿಯಾಗಿ ತಿಳ್ಕೊಂಡು ಶಿಕ್ಷಕ ಯಾವ ರೀತಿ ನಾನು ಓದಿಸಿದ್ರೆ ಮಕ್ಕಳು ಕಲ್ತ್ಕೊಳ್ತಾರೆ ಅಂತ ತಿಳ್ಕೊಂಡು ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕಾಗುತ್ತೆ. ಇನ್ನು ನಮಗೆ ಈ ಒಂದು ಪಕ್ವತೆ ಏನಿಗೆ ಬೇಕಪ್ಪ ಅಂದರೆ, ಇಲ್ಲಿ ಪಠ್ಯ ವಿಷಯವನ್ನು, ಪಠ್ಯ ವಸ್ತುವನ್ನು ರಚನೆ ಮಾಡಲಿಕ್ಕೆ ನಮಗೆ ಪಕ್ವತೆ ತುಂಬ ಬೇಕು. ಅಂದರೆ ಯಾವ ವಯಸ್ಸಿನ ಮಕ್ಕಳಿಗೆ ಏನು ಪಠ್ಯ ವಿಷಯಗಳನ್ನು ಇಡಬೇಕು, 1ನೇ ಕ್ಲಾಸಿಗೆ ಎಷ್ಟು, 2ಕ್ಕೆ ಎಷ್ಟು, ಹೈಸ್ಕೂಲಿಗೆ ಎಷ್ಟು, ಕಾಲೇಜಿಗೆ ಎಷ್ಟು, ಡಿಗ್ರಿಗೆ ಎಷ್ಟು, ಮಾಸ್ಟರ್ ಎಷ್ಟು ಸಿಲೆಬಸ್ಸನ್ನು ಇಟ್ಟರೆ ಆ ವಯಸ್ಸಿನ ಮಕ್ಕಳು ಕಲಿತಾರೆ. ಈಗ ನಾನು 6ನೇ ಕ್ಲಾಸ್ ಮಕ್ಕಳಿಗೆ ನಿಮಗೆ ಇಲ್ಲಿ ಪಾಠ ಮಾಡೋ ರೀತಿಯಲ್ಲಿ ಪಕ್ವತೆ, ಅವಧಾನ, ಆಸಕ್ತಿ ಬಗ್ಗೆ ನಾವು ಅವ್ರಿಗೆ ಪಾಠ ಮಾಡ್ಕೊಂಡ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಪಠ್ಯವಸ್ತುವನ್ನು ಆಯ್ಕೆ ಮಾಡಬೇಕಾದ್ರೆ, ರಚನೆ ಮಾಡಬೇಕಾದ್ರೆ ಈ ಪಕ್ವತೆ ನೆರವಾಗುತ್ತೆ. ಇನ್ನು ಬೋಧನಾ ಒಂದು ವಿಧಾನಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಮಗೆ ಪಕ್ವತೆ ಸಹಾಯಕ. ಮೆಥಡ್ ಆಫ್ ಟೀಚಿಂಗ್ ಏನಿದೆಯಲ್ಲ, ಯಾವ ವಿಧಾನದಲ್ಲಿ ನಾನು ಮಕ್ಕಳಿಗೆ ಬೋಧಿಸಿದ್ದೆ ಆ ಪಾಠ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೋಬೇಕಾದ್ರೆ ನಮಗೆ ಈ ಪಕ್ವತೆ ತುಂಬ ಬೇಕು. ಚಿಕ್ಕ ಮಕ್ಕಳಿಗೆ ನಾವು ಏನು
ಮಾಡ್ತೀವಿ, ಪ್ಲೇಯಿಂಗ್ ಮೆಥಡಲ್ಲಿ ಹೇಳ್ಕೊಡ್ತೀವಿ, ಸ್ಟೋರಿ ಟೆಲ್ಲಿಂಗ್ ಮೆಥಡಲ್ಲಿ ಹೇಳ್ಕೊಡ್ತೀವಿ, ಆಕ್ಟಿವಿಟಿ ಮೆಥಡಲ್ಲಿ ಹೇಳ್ಕೊಡ್ಬೇಕು, ಚಟುವಟಿಕೆ ರೀತಿಯಲ್ಲಿ ಕಲಿನಲ್ಲಿ ಅಂತ ಹೇಳ್ಕೊಟ್ರೆ ಆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಈಗ ನಾವು ಸ್ಟೋರಿ ಟೆಲ್ಲಿಂಗು ರೈಮ್ಸನ್ನು LKG ಮಕ್ಕಳಿಗೆ ಹೇಳ್ಕೊಡೋದು ಬಿಟ್ಟು ನಾವು 3, 4, 5ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಟು ಅಲ್ಲಿ ನಾನು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಅವ್ರಿಗೂ ಮುಂದೆ ನಾನು ಗಿಳಿ ಒಳಗಾಗ್ತೀನಿ. ಹಾಗಾಗಿ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಿಗೆ ಯಾವ ಮೆಥಡ್ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಪಕ್ವತೆ. ಅದೇ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮೆಥಡ್ ಮತ್ತು ನೋನ್ ಟು ಅನ್ನೋನ್ ಮೆಥಡ್, ಈ ಥರದ ಕೆಲವು ಒಂದು ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಈ ಥರ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ. ಇನ್ನು ಡಿಗ್ರಿ, ಮಾಸ್ಟರ್ ಡಿಗ್ರಿಗೆ ಹೋದರೆ ಅಲ್ಲಿ ಉಪನ್ಯಾಸ ಪದ್ಧತಿ, ಲೆಕ್ಚರ್ ಮೆಥಡ್ ಮೂಲಕ ಪಾಠ ಮಾಡ್ತಾರೆ. ಈಗ ಅವರು ಮಾನಸಿಕವಾಗಿ ಪಕ್ವವಾಗಿರ್ತಾರೆ, ದೊಡ್ಡವರು ಇರ್ತಾರೆ, ಒಂದು ಗಂಟೆ ಕೂರಿಸ್ಕೊಂಡು ಅವರಲ್ಲಿ ಪಾಠ ಮಾಡ್ತಾರೆ. ಆದರೆ ವಯಸ್ಸನ್ನು ಆಧರಿಸಿ ಮನೋವಿಜ್ಞಾನಿಗಳು ಏನು ಮಾಡಿದ್ದಾರೆ, ಕಾಲವನ್ನು ನಿಗದಿ ಮಾಡಿದ್ದಾರೆ. ತುಂಬ ಚಿಕ್ಕ ಮಕ್ಕಳಿಗೆ 20 ನಿಮಿಷ 30 ನಿಮಿಷ ಅಷ್ಟೇ. ಹೈಸ್ಕೂಲ್ಗೂ ಸಹ ಅಷ್ಟೇ, ಅರ್ಧ ಗಂಟೆ ಇಲ್ಲ 3/4 ಗಂಟೆ ಅಷ್ಟೇ ಅವ್ರದ್ದು ಪೀರಿಯಡ್, ಒಂದು ಪೀರಿಯಡು. ಕಾಲೇಜಿಗೆ ಬಂದರೆ 1 ಗಂಟೆ. ಈ ಥರ ಇರ್ತಕ್ಕಂಥ ನಮ್ಮ ಮಕ್ಕಳು ಯಾಕೆಂದರೆ ಆ ಒಂದು ಮಕ್ಕಳು ಅವರು ಅವಧಾನಗಳಲ್ಲಿ ಕಲಿಸ್ಬೋದು, ಪಕ್ವತೆಯಿಂದ ಅವ್ರಿಗೆ ಕಲಿಸ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಈ ಪಕ್ವತೆ ಅಂತಕ್ಕಂಥದ್ದು ಇಷ್ಟು ಪ್ರಾಮುಖ್ಯತೆಯನ್ನು ಬಳಸ್ಬೋದು. ಇನ್ನು ಸೆಕೆಂಡ್ ಪಾಯಿಂಟ್ ಅಂದರೆ ಅಭಿಪ್ರೇರಣೆ. ಅಭಿಪ್ರೇರಣೆಯನ್ನು ಪ್ರೇರಣೆ ಅಂತೀವಿ, ಪ್ರಚೋದನೆ ಅಂತ ಕರಿತೀವಿ, ಇದನ್ನು ಮೋಟಿವೇಶನ್ ಅಂತ ಕರಿತೀವಿ. ಈ ಮೋಟಿವೇಶನ್ ಅಂತಕ್ಕಂಥ ಪದ ಹೇಳ್ತಿದ್ದ ಹಾಗೆ ನನಗೊಂದು ಮಾತು ನೆನಪಾಗುತ್ತೆ. ಸಾಮಾನ್ಯ ಶಿಕ್ಷಕ ಬೋಧಿಸುತ್ತಾನೆ, ಉತ್ತಮ ಶಿಕ್ಷಕ ಕಲಿಸುತ್ತಾನೆ, ಅದಕ್ಕಿಂತ ಅತ್ಯುತ್ತಮ ಶಿಕ್ಷಕ ಮಕ್ಕಳನ್ನು ಪ್ರೇರೇಪಿಸುತ್ತಾನೆ. ಮಕ್ಕಳಿಗೆ ಬರೀ ಕಲಿಸೋದಷ್ಟೇ ಅಲ್ಲ, ಅವ್ರು ನನಗೆ ಎಚ್ಚರಗೊಳಿಸಬೇಕು, ಸದಾ ಎಚ್ಚರವಾಗಿರಬೇಕು. ಅವರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಏನು ವಿವೇಕಾನಂದರು ಹೇಳಿರಲ್ಲ, ಆ ರೀತಿಯಲ್ಲಿ ಆ ಮಕ್ಕಳು ಸದಾ ಕಣ್ಣು ತೆರೆಕೊಂಡು ಕಿವಿ ತೆರೆಕೊಂಡು, ಈ ಚಿತ್ರ ಮನೆ ಹಿಂಗೆ ಕಿವಿ ಇಟ್ಕೊಂಡಿರ್ತಾರೆ, ಹಿಂಗೆ ಅಲರ್ಟಾಗಿ ಎಲ್ಲ ಕಡೆ ನೋಡ್ತಿರ್ತಾರ, ಆ ರೀತಿ ತುಂಬ ಆಕ್ಟಿವ್ ಆಗಿ ಮಕ್ಕಳು ಕುತ್ಕೊಳ್ಬೇಕು. ಮಾಡುವ ಪಾಠ ಒಂದು ಅರ್ಧ ಗಂಟೆ 1 ಗಂಟೆ ಆಗಿದ್ರೂ ಪರವಾಗಿಲ್ಲ, ಅಷ್ಟು ಟೈಮಲ್ಲಿ ಆ ಮಕ್ಕಳು ಸರಿಯಾಗಿ ಒಳ್ಳೆ ಮಿಲಿಟರಿ ಅವ್ರ ಥರ ಕೂತಿರ್ಬೇಕು. ಆ ರೀತಿ ಅವ್ರನ್ನ ಪ್ರಚೋದಿಸ್ತಕ್ಕಂಥದ್ದು, ಅವರನ್ನು ಕಾರ್ಯೋನ್ಮುಖರನ್ನಾಗಿರ್ತಕ್ಕಂಥದ್ದು, ಅವ್ರನ್ನ ಉತ್ತೇಜಿಸ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನೇ ನಾವು ಅಭಿಪ್ರೇರಣೆ ಅಂತ ಕರೀತೀವಿ. ಇಲ್ಲಿ ಮಕ್ಕಳನ್ನು ಪ್ರೇರೇಪಿಸುವಲ್ಲಿ ಶಿಕ್ಷಕನ ಪಾತ್ರ ಬಹಳ ಮುಖ್ಯ. ಏಕೆಂದರೆ ಈ ಪ್ರೇರಣೆಗೂ ಕಲಿಕೆಗೂ ನೇರವಾದ ಸಂಬಂಧ ಇದೆ. ಎಲ್ಲಿ ಪ್ರೇರಣೆ ಇರುತ್ತೋ ಅಲ್ಲಿ ಕಲಿಕೆ ಬೇಗ ಉಂಟಾಗುತ್ತೆ. ಎಲ್ಲಿ ಪ್ರೇರಣೆ ಇರೋದಿಲ್ವೋ ಅಲ್ಲಿ ಮಕ್ಕಳು ಕಲಿಯೋದಿಲ್ಲ, ಕಲಿಕೆ ಒಂದು ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಈ ಒಂದು ಪ್ರೇರಣೆ ಉಂಟು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಒನ್, ಟೀಚರ್ಸ್ ಬಿಹೇವಿಯರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಶಿಕ್ಷಕ ಯಾವಾಗಲೂ ನಗುನಗ್ತಾ ಮಕ್ಕಳು ಬಂದು ನಿಂತ್ಕೊಂಡ್ಬಿಟ್ಟು ಅವರಿಗೆ ತುಂಬ ಸಂತೋಷದಿಂದ ಕಲಿಸಿದಾಗ ಅವನ ಒಂದು ಧ್ವನಿ, ಶಬ್ದಗಳ ಬಳಕೆ, ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥದ್ದು, ಮಧ್ಯೆ ಹಾಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು, ಆ ಥರ, ಅಥವಾ ತುಂಬ ಚೆನ್ನಾಗಿ ಉತ್ತರ ಹೇಳಿರ್ತಕ್ಕಂಥ ಮಗುವಿಗೆ ವೆರಿ ಗುಡ್ ಕೀಪ್ ಇಟ್ ಅಪ್ ಅಂತ ಹೇಳ್ಬಿಟ್ಟು ಬೆಂತಿರ್ತಕ್ಕಂಥದ್ದು, ಶಬಾಷ್ ಅಂತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಆ ಮಕ್ಕಳು ತುಂಬ ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮೋಟಿವೇಶನ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಮೋಟಿವೇಶನ್ ಅಂತಕ್ಕಂಥ ಪದ ಮೂವೀಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಇದರ ಅರ್ಥ ಚಲಿಸು ಅಥವಾ ಚೈತನ್ಯಗೊಳಿಸು, ಕಾರ್ಯೋನ್ಮುಖನನ್ನಾಗಿ ಮಾಡು, ಉತ್ತೇಜನಗೊಳಿಸು, ಪ್ರಚೋದಿಸು, ಬಡಿದೇಳಿಸು, ಗುರಿ ಮುಟ್ಟುವ ಕಡೆಗೆ ಅವನನ್ನು ನಾವು ಕಾರ್ಯಪ್ರವೃತ್ತರಲ್ಲಿ ಮಾಡ್ತಕ್ಕಂಥದ್ದನ್ನು
ಇಲ್ಲಿ ನಾವು ಪ್ರೇರಣೆ ಅಥವಾ ಪ್ರಚೋದನೆ ಅಂತ ನಾವು ಕರಿತೀವಿ. ಇಲ್ಲಿ ಶಿಕ್ಷಕ ಮಾಡ್ತಕ್ಕಂಥ ಪಾಠವೂ ಸಹ ಬಹಳ ಮುಖ್ಯ. ಸುಮ್ಮನೆ ಬಂದು ನಿಂತ್ಕೊಂಡು ಒಂದೇ ಸಮ ಲಾಲಿ ಥರ ಹಾಡಿಬಿಟ್ಟು ಪಾಠ ಮಾಡೋದ್ಬಿಟ್ರೆ ಅಲ್ಲ, ಧ್ವನಿಯಲ್ಲಿ ಏರಿಳ್ತಾ ಇರಬೇಕು. ಎಲ್ಲೆಲ್ಲಿ ಏನೇನು ವಿಷಯಗಳನ್ನು ಯಾವ್ಯಾವ ರೀತಿ ಹೇಳಬೇಕು, ಮಾನಹಾಕ್ಟಿಂಗ್ ಮೂಲಕ ಅಥವಾ ಒಂದು ಹಾಡಿನ ಮೂಲಕ, ಕಥೆಯ ಮೂಲಕ, ನಿದರ್ಶನದ ಮೂಲಕ ಆ ಮಕ್ಕಳಿಗೆ ಪಾಠ ಹೇಳ್ತಾ ಹೋದರೆ ಎಂಥ ನಿದ್ದೆ ಬರ್ತಕ್ಕಂಥ ಮಕ್ಕಳು ಸಹ ಎದ್ದು ಕೂತ್ಕೊಳ್ತಾರೆ. ಇಲ್ಲಾಂದರೆ ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ಒಂದೇ ಥರ ಮನೋಟನಸಾಗಿ ಒಂದೇ ಧ್ವನಿಯಲ್ಲಿ ಪಾಠ ಮಾಡಿಬಿಟ್ರೆ ಅಲ್ಲಿ ಕಣ್ಣು ಬಿಟ್ಕೊಂಡಿರೋ ಮಕ್ಕಳು ಸಹ ಆರಾಮ ಮಲಗ್ತಾರೆ, ತೊಗುಡ್ಸೋಕ್ಕೆ ಹಾಸಿಗೆ ಹಾಸ್ಕೊಟ್ಟಾಗ. ಹಾಗಾಗಿ ಇಲ್ಲಿ ಶಿಕ್ಷಕರ ಒಂದು ಪಾಠ ಗತ್ತಿದ್ದಾಗಲೇ ಮಕ್ಕಳು ಅಲರ್ಟಾಗಿ ಕೂತ್ಕೋಬೇಕಂಗೆ, ಕೂತ್ಕೊಂಡಂಗೆ ನಮ್ಮ ಮಿಸ್ ಬಂದು ನಮ್ಮ ಸರ್ ಬಂದು ಅಂತ ಹೇಳ್ಬಿಟ್ಟು ಆಕ್ಟಿವಾಗಿ ಕೂತ್ಕೊಂಡು ಪಾಠ ಕೇಳಿದಾಗೇನಾಗುತ್ತೆ, ಆ ಪಾಠ ಚೆನ್ನಾಗಿ ನೆನಪಲ್ಲಿರುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಪ್ರೇರೇಪಿಸಬೇಕು. ಹಾಗಾದರೆ ಇಲ್ಲಿ ಅಭಿಪ್ರೇರಣೆ ಏನು ಅಂತ ಹೇಳಿದ್ರೆ, ಒಂದು ಗುರಿಯ ಕಡೆಗೆ ವರ್ತನೆಯನ್ನು ನಿರ್ದೇಶಿಸಿ ನಿಯಂತ್ರಿಸುವ ಒಂದು ಸ್ಥಿತಿಯನ್ನು ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಒಂದು ವರ್ತನೆಯನ್ನು ನಿರ್ದೇಶಿಸುತ್ತೆ ಮತ್ತು ನಿಯಂತ್ರಿಸ್ತಕ್ಕಂಥ ಒಂದು ಕೆಲಸ ಈ ಅಭಿಪ್ರೇರಣೆ ಇದೆ. ಹಾಗಾಗಿ ವ್ಯಕ್ತಿ ಆ ಗುರಿಯ ಕಡೆಗೆ ಅವನು ಓಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಇನ್ನೂ ಒಂದು ವ್ಯಾಖ್ಯಾನ ನೋಡೋದಾದರೆ, ಚಟುವಟಿಕೆಯ ಕಡೆಗೆ ಬಾಹ್ಯವಾಗಿ ನಾವು ಆಂತರಿಕವಾಗಿ ಅಭಿಪ್ರೇರಿಸುವುದು. ಯಾವುದೇ ಒಂದು ಚಟುವಟಿಕೆಯ ಕಡೆಗೆ ಮಗುವನ್ನು ಉತ್ತೇಜಿಸ್ತಕ್ಕಂಥದ್ದು, ಅದು ಬಾಹ್ಯವಾಗಿರ್ಬೋದು ಇಲ್ಲ ಸ್ವಾಭಾವಿಕವಾಗಿರ್ಬೋದು. ಆ ಮಗು ಉತ್ತೇಜನ ಮಾಡಿ ಪ್ರೇರೇಪಿಸ್ತಕ್ಕಂಥದ್ದು, ಪ್ರಚೋದನೆ ಕೊಡ್ತಕ್ಕಂಥದ್ದು, ಕಾರ್ಯೋನ್ಮುಖನನ್ನಾಗಿ ಮಾಡ್ತಕ್ಕಂಥದ್ದು, ಉತ್ತೇಜಿಸ್ಬಿಟ್ಟು ಉನ್ಮಾದಿಸ್ತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಪ್ರೇರಣೆ ಅಥವಾ ಅಭಿಪ್ರೇರಣೆ. ಇಲ್ಲಿ ಅಭಿಪ್ರೇರಣೆ ಅಂತಕ್ಕಂಥದ್ದು ಇದು ಒಂದು ದೈಹಿಕ ಮನಸ್ಥಿತಿ. ದೇಹ ಮತ್ತು ಮನಸ್ಸು ಎರಡು ಸೇರಿ ಈ ಒಂದು ಪ್ರೇರಣೆ ಉಂಟಾಗುತ್ತೆ. ಬರೀ ದೇಹ ಮಾತ್ರ ಅಲರ್ಟಾಗಿ ಕೂತ್ಕೊಂಡು ಮನಸ್ಸೆಲ್ಲ ಹೋಗಲ್ಲ, ಅಥವಾ ಮನಸ್ಸು ಮಾತ್ರ ಅಲರ್ಟ್ ಕೂತ್ಕೊಂಡು ಇನ್ನೇನೋ ಮಾಡೋದು. ಅದಕ್ಕೆ ಇಲ್ಲಿ ಇದು ಒಂದು ಬಹಳ ಮನೋಧೈರ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿ. ಇದು ಬಹಳ ಮುಖ್ಯವಾಗಿ ಕಲಿಕೆಗೆ ಬೇಕಾಗುತ್ತೆ. ಇದ್ರ ಮಹತ್ವ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಬನ್ನಿ, ಸುಬೋಧನೆ ಮತ್ತು ಕಲಿಕೆಯನ್ನು ತೀಕ್ಷ್ಣಗೊಳಿಸುತ್ತದೆ. ಇಲ್ಲಿ ಬೋಧನೆಯನ್ನು ತೀಕ್ಷ್ಣಗೊಳಿಸುತ್ತೆ, ಕಲಿಕೆಯನ್ನು ತೀಕ್ಷ್ಣಗೊಳಿಸುತ್ತೆ. ಆ ಥರ ಆಗೋದ್ರಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ. ಹಾಗಾಗಿ ಪ್ರೇರಣೆ ಅಂತಕ್ಕಂಥದ್ದು ಬಹಳ ತುಂಬ ಮಕ್ಕಳನ್ನು ಕಾರ್ಯೋನ್ಮುಖರನ್ನಾಗಿ ಮಾಡುತ್ತೆ. ಹಾಗಾಗಿ ಶಿಕ್ಷಕ ಬರ್ತಿದ್ದಾಗೆ ಜೋಳು ಮುಖ ಹಾಕ್ಕೊಂಡು ಎಣ್ಣೆ ಥರ ಮುಖ ಹಾಕ್ಕೊಂಡು ಬರೋದಲ್ಲ, ಹಾಗೆ ನಗನಂತ ಒಳ್ಳೆ ಮಿಲ್ಟ್ರಿ ಅವ್ರ ಥರ ಬಂದು ಮಕ್ಕಳಿಗೆ ನಿಂತ್ಕೊಂಡು ಎಲ್ಲ ನಿದ್ದೆ ಮಾಡಿ ಪಾಠದ ಬಗ್ಗೆ ಪ್ರಶ್ನೆ ಕೇಳಿ, ಹಾಗಾಗಿ ಇವತ್ತು ನಾನು ಇಂಥ ವಿಷಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬೋಧಿಸ್ತಾ ಹೋದರೆ ಆ ಮಕ್ಕಳು ಖುಷಿಯಾಗಿ ಕಲಿತಾರೆ. ಇನ್ನು ಕಲಿಕೆಯನ್ನು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಿ. ಯಾಕೆಂತಂದರೆ ಈ ಅಭಿಪ್ರೇರಣೆಗೆ ಅಂತ ಒಂದು ಶಕ್ತಿ ಇದೆ. ಇದು ಬೋಧನೆಯನ್ನು ಒಂದು ಯಶಸ್ವಿಯನ್ನಾಗಿ ಮಾಡುತ್ತೆ, ಪರಿಣಾಮಕಾರಿಯನ್ನಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಇನ್ನು ಇದು ಹೊಸ ಉತ್ಪನ್ನ ಕೊಡುತ್ತೆ, ಹೊಸ ಅನುಭವವನ್ನು ಮಾಡಿಕೊಡುತ್ತೆ, ಜೊತೆಗೆ ಕಾರ್ಯೋನ್ಮುಖರನ್ನಾಗಿ ಮಾಡುತ್ತೆ. ಮಕ್ಕಳಿಗೆ ನಾವು ಪ್ರತಿಯೊಂದು ಕ್ಲಾಸು ಸಹ ಹೊಸ ಥರ ಇರಬೇಕು. ಅವರಿಗೆ ಒಂದೇ ಮೆಥಡಲ್ಲಿ ಹೇಳೋದಲ್ಲ, ಹೇಳ್ತಿದ್ದಂಗೆ ಮಕ್ಕಳು ನೆಕ್ಸ್ಟ್ ಮಾಡ್ಸೋರು ಇನ್ನೇನು ಹೇಳ್ತಾರೆ, ಯಾವ ಪದ ಮಾಡ್ತಾರೆ ಇಲ್ಲಲ್ಲ. ಅಥವಾ ಕೆಲವು ಪದಗಳು ನನಗೆ ಪುನರಾಗಲ್ಲ, ನಾವು ಎಸ್ ಐನೋ ಎಸ್ ಅಂದ್ಬಿಟ್ಟು ಯುನೋ ಅಂತ ಕೆಲವು ಪದಗಳನ್ನು ಬಳಸೋದಲ್ಲ. ಇದರಿಂದ ಏನಾಗುತ್ತೆ, ಮಕ್ಕಳ ಅಟೆನ್ಷನು ಡೈವರ್ಟ್ ಆಗುತ್ತೆ. ಅದಕ್ಕೆ ಆ ಮಕ್ಕಳಿಗೆ ಹೊಸ ಅನುಭವವನ್ನು ಕೊಡಬೇಕು, ಹೊಸ ಉಡುಪನ್ನು ಕೊಡಬೇಕು, ಕಾರ್ಯೋನ್ಮುಖರನ್ನಾಗಿ ಅವರು ಮಾಡೋ ರೀತಿಯಲ್ಲಿ ಒಂದು ಪ್ರಚೋದನೆ ಇರಬೇಕು. ಮತ್ತು ಇದು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಅಭಿಪ್ರೇರಣೆ ಅಂತಕ್ಕಂಥದ್ದು ಬೇಗ ಒಂದು ಕಾರ್ಯೋನ್ಮುಖರನ್ನಾಗಿ ಮಾಡಿ ಅವರ ಅಟೆನ್ಷನ್ ಎಷ್ಟು ಬೇಕಾದರೂ ಅವರು ಪಾಠ ಕೇಳೋಕ್ಕೆ ಏಕಾಗ್ರವಾಗಿ ಕೂಡ್ತಾರೆ ಅಂತ ಒಂದು ಶಕ್ತಿ ಈ ಪ್ರಚೋದನೆಗೆ ಇದೆ.
ಇನ್ನು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಕಾರ್ಯೋನ್ಮುಖರಾಗಿ ಅದರ ಮೂಲಕ ಅವರು ವರ್ತನೆಗಳನ್ನು ಬಲಪಡಿಸಲಿಕ್ಕೆ ಇದು ನೆರವಾಗುತ್ತೆ. ಶಿಕ್ಷಣ ಅಂದರೆ ಮಕ್ಕಳ ವರ್ತನೆಗಳನ್ನು ಬದಲಾಯಿಸೋದ್ರ ಜೊತೆಗೆ ಅವನ್ನ ಬಲಪಡಿಸಬೇಕು, ಸ್ಟ್ರಾಂಗ್ ಮಾಡಬೇಕು. ಅಂತಹ ಒಂದು ಶಕ್ತಿ ಈ ಪ್ರೇರಣೆಗೆ ಇದೆ. ಕಲಿಯುವ ಚಟುವಟಿಕೆಗಳನ್ನು ನಿರ್ದೇಶಿಸಿ, ನಿಯಂತ್ರಿಸಿ, ಚೈತನ್ಯಪೂರ್ಣವನ್ನಾಗಿ ಮಾಡುತ್ತೆ. ನಾನು ಹಿಂದೆ ನಿಮಗೆ ಡೆಫಿನೇಷನ್ ಹೇಳುವಾಗ ಹೇಳಿದೆ, ಈ ಪ್ರೇರಣೆ ಅಭಿಪ್ರೇರಣೆ ಅಂತಕ್ಕಂಥದ್ದು ಕಲಿಕೆಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಮತ್ತು ನಿರ್ದೇಶನ ಮಾಡುತ್ತೆ. ಯಾವ ರೀತಿ ಕಲಿಬೇಕು, ಹೇಗೆ ಕಲಿಬೇಕು, ಬೇಗ ಹೇಗೆ ಕಲಿಬೇಕು, ಏನೇನು ಬಿಟ್ಕೊಳ್ಬೇಕು, ಪರೀಕ್ಷೆಗೆ ಉತ್ತರ ಬರೀಬೇಕು. ಹಾಗಾಗಿ ಅದು ಮಾಡೋದ್ರ ಜೊತೆಗೆ ಅದು ಚೈತನ್ಯಪೂರ್ಣರನ್ನಾಗಿ ಮಾಡಲಿಕ್ಕೆ ನೆರವಾಗುತ್ತೆ. ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ಇದು ಕೊಡುತ್ತೆ. ಈಗ ಮಕ್ಕಳು ಚೆನ್ನಾಗಿ ಕಲಿತ್ಕೊಂಡು ಎಕ್ಸಾಮಲ್ಲಿ ಟೆಸ್ಟಲ್ಲಿ ಚೆನ್ನಾಗಿ ಬರೆದಾಗ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟೆಸ್ಟಲ್ಲಿ 100 ತೆಗಿಬೇಕು, ಯಾವ ಒಂದು ಮಾರ್ಕ್ಸ್ ಕಡಿಮೆ ತೆಗಿಬಾರ್ದು ಅಂತಕ್ಕಂಥ ಒಂದು ಭಾವನೆಯನ್ನು ಅದು ಬೆಳೆಸುತ್ತೆ. ಹಾಗಾಗಿ ಇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ನೆಕ್ಸ್ಟ್ ಅವಧಾನವನ್ನು ಕೇಂದ್ರೀಕರಿಸುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಆಸಕ್ತಿಯನ್ನು ಹೆಚ್ಚಿಸುತ್ತೆ, ಅವಧಾನವನ್ನು ಇಲ್ಲಿ ಕೇಂದ್ರೀಕರಿಸುತ್ತೆ, ಕಾರ್ಯೋನ್ಮುಖರನ್ನಾಗಿ ಮಾಡುತ್ತೆ, ಕಲಿಕೆ ಪರಿಣಾಮಕಾರಿಯಾಗಿ ಆಗೋದ್ರಲ್ಲಿ ಮಾಡುತ್ತೆ ಅಂತ ಒಂದು ಶಕ್ತಿ ಈ ಒಂದು ಅಭಿಪ್ರೇರಣೆಗೆ ಇದೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಪ್ರೇರಣೆ ವಿಧಗಳನ್ನು ನೋಡ್ತೀವಿ. ಸಹಜ ಪ್ರೇರಣೆ ಅಥವಾ ಆಂತರಿಕ ಪ್ರೇರಣೆ, ಇನ್ನೊಂದು ಎರಡನೇದು ಬಾಹ್ಯ ಪ್ರೇರಣೆ ಅಂತಕ್ಕಂಥದ್ದು. ಇಲ್ಲಿ ಸಹಜವಾದ ಅಥವಾ ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ತಾನೇ ಬರ್ತಕ್ಕಂಥದ್ದು. ತಾನೇ ಕಲಿಬೇಕು, ತಾನೇ ಚಿತ್ರ ಬಿಡಿಸ್ಬೇಕು, ತಾನೇ ಲೆಕ್ಕ ಮಾಡಬೇಕು ಅಂತ ಹೇಳ್ಬಿಟ್ಟು ಮಗು ಇಷ್ಟಪಟ್ಟು ಕೂತ್ಕೊಳ್ತಾರೆ. ಈಗ ಮೊಬೈಲ್ ಹಿಡ್ಕೊಂಡು TV ಹಿಡ್ಕೊಂಡು ಕೂರ್ತಾರೆ ಆಸಕ್ತಿಯಿಂದ. ಆ ಥರ ಮಗು ಸ್ವತಃ ಅವನೇ ಆಸಕ್ತಿಯಿಂದ ಕೂತ್ಕೊಂಡು ಲೆಕ್ಕ ಮಾಡೋದಿರ್ಬೋದು, ಚಿತ್ರ ಬರೆಯೋದಿರ್ಬೋದು, ಕಲಿಯೋದಿರ್ಬೋದು, ಈ ಥರದ್ದು ಇದು ಸ್ವಯಂ ಒಂದು ಪ್ರೇರಣೆ ಅಥವಾ ಸ್ವಾಭಾವಿಕ ಅಭಿಪ್ರಾಯ. ಇದು ಸಹಜವಾಗಿ ಬರೋದ್ರಿಂದ ಆ ಮಗುವಿನ ಅವಧಾನ ಕೇಂದ್ರೀಕೃತ ಆಗುತ್ತೆ, ಕಲಿಕೆ ಬೇಗ ಉಂಟಾಗುತ್ತೆ, ಹೆಚ್ಚು ಕಾಲ ನೆನಪಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ಬಾಹ್ಯ ಪ್ರೇರಣೆ ಇರೋದಿಲ್ಲ. ತಾನು ಸ್ವಂತ ತನ್ನಿಷ್ಟಕ್ಕಾಗಿ ಅದು ಮಾಡ್ತಕ್ಕಂಥ ಕ್ರಿಯೆ. ಅದನ್ನೇ ಕವಿಯೊಬ್ಬರು ಹೇಳ್ತಾರೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮನ ನನಗೆ ಅಂತ. ಅದೇ ರೀತಿಯಲ್ಲಿ ಮಗು ತನ್ನ ಖುಷಿಗೆ ತಾನು ಮಾಡುತ್ತೆ, ತನ್ನ ಖುಷಿಗೆ ತಾನು ಚಿತ್ರ ಬಿಡಿಸುತ್ತೆ. ಇಂತಹ ಒಂದು ಮನೋಭಾವನೆ ಮಕ್ಕಳಲ್ಲಿ ಗಮನಿಸಬೇಕು. ಖುಷಿಯಿಂದ ಓದ್ತಕ್ಕಂಥದ್ದು, ಪಾಠ ಮಾಡ್ತಕ್ಕಂಥದ್ದನ್ನು ನಾವು ನೋಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ಹುಷಾರಿಲ್ಲದೆ ಇರ್ತಕ್ಕಂಥ ಮಕ್ಕಳು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ತಕ್ಕಂಥದ್ದನ್ನು ನೋಡಿದ್ದೀನಿ. ಇಲ್ಲ ನಾನು ಕ್ಲಾಸಿಗೆ ಮುಗಿಸ್ಕೊಂಡು ಹೋಗ್ತೀನಿ, ಮಿಸ್ ನಾನು ಹೋಗಲ್ಲ, ಪಾಠ ಕೇಳ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಅಂತಹ ಕಲಿಕೆಯ ದಾಹ ಮಕ್ಕಳಲ್ಲಿ ಬಂದರೆ ಅದು ಸ್ವಯಂ ಪ್ರೇರಣೆ. ಇನ್ನು ಕೃತಕ ಪ್ರೇರಣೆ ಅಥವಾ ಬಾಹ್ಯ ಪ್ರೇರಣೆ ಅಂದರೆ ಒತ್ತಾಯಪೂರ್ವಕವಾಗಿ ಹೇಳ್ತಕ್ಕಂಥದ್ದು. ಇಷ್ಟು ಕಲೀಲಿಲ್ಲ ಅಂದರೆ, ಇಷ್ಟು ಹೋಮ್ವರ್ಕ್ ಮಾಡ್ಕೊಂಬರಲಿಲ್ಲ ಅಂದರೆ ನಿಮಗೆ ನಾನು ಕ್ಲಾಸಿಗೆ ಸೇರಿಸಲ್ಲ, ಅಥವಾ ಪೇರೆಂಟ್ಸ್ ನಿಮ್ಗೆ ಊಟಕ್ಕೆ ಹಾಕಲ್ಲ ಅಂತಕ್ಕಂಥದ್ದು. ಇದು ಬಾಹ್ಯ ಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ. ಇದು ಸ್ವಾಭಾವಿಕ ಅಭಿಪ್ರೇರಣೆಯಷ್ಟು ಫಲಕಾರಿ ಆಗೋದಿಲ್ಲ. ಏಕೆಂದರೆ ಒತ್ತಾಯಪೂರ್ವಕವಾಗಿ ನಾವು ಅವ್ರನ್ನ ಕಡ್ಡಾಯ ಕೂರಿಸ್ತಕ್ಕಂಥದ್ದು, ಇದರಿಂದ ಕಲಿಕೆ ಶಾಶ್ವತವಾಗಿ ನೆಲೆಗೊಳ್ಳೋದಿಲ್ಲ. ಒತ್ತಾಯಪೂರ್ವಕವಾಗಿ ಮಾಡೋದ್ರಿಂದ ಹೆಚ್ಚು ಫಲವನ್ನು ನಾವು ಕಂಡುಕೊಳ್ಳೋಕ್ಕಾಗಲ್ಲ. ಹಾಗಂತ ನಾವು ಬಿಡೋಕ್ಕಾಗಲ್ಲ. ಯಾಕೆಂದರೆ ಸ್ವಾಭಾವಿಕವಾಗಿ ಮಕ್ಕಳು ಕಲಿತ್ರೆ ಸರಿ, ಕಲೀಲಿಲ್ಲ ಅಂದರೆ ನಾವು ಒತ್ತಾಯಪೂರ್ವಕವಾಗಿ ಅವರಿಗೆ ಒತ್ತಡಗಳನ್ನು ಹೇರಲೇಬೇಕಾಗುತ್ತೆ. ಅದಕ್ಕೆ ನಾವು ಬಹುಮಾನ ಕೊಡ್ತಕ್ಕಂಥದ್ದು, ಇಲ್ಲ ಶಿಕ್ಷೆ ಕೊಡ್ತಕ್ಕಂಥದ್ದು, ಇಲ್ಲ ಹೊಗಳ್ತಕ್ಕಂಥದ್ದು, ತೆಗಳ್ತಕ್ಕಂಥದ್ದು, ಇಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಆ ಮಕ್ಕಳನ್ನು ಕಲಿಕೆಗೆ ಉತ್ತೇಜಿಸಬೇಕು. ಇನ್ನು ಈ ಒಂದು ಅಭಿಪ್ರೇರಣೆ ಕಾರ್ಯಗಳನ್ನು ನೋಡ್ತೀವಿ. ಹಿಂದೆ ಕೆಲವನ್ನೆಲ್ಲ ನಾನು ಹೇಳಿದ್ದೀನಿ. ಇದು ವರ್ತನೆಯನ್ನು ಪೋಷಿಸಿ ಶಕ್ತಿಯುತಗೊಳಿಸುತ್ತದೆ, ವರ್ತನೆಯನ್ನು ನಿರ್ದೇಶಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ ಅನ್ನುವುದರ ಅನ್ವರ್ಥನಾಮ ಇದೆ. ಇದೇನು ಮಾಡುತ್ತೆ? ಶಕ್ತಿಯುತಗೊಳಿಸಿ ಅದನ್ನು ಪೋಷಿಸಿಬಿಟ್ಟು ಚೆನ್ನಾಗಿ ಕಲಿಯೋ ರೀತಿಯಲ್ಲಿ ಇದು ಮಾಡುತ್ತೆ.
ನೆಕ್ಸ್ಟ್ ಒನ್, ಇದು ವರ್ತನೆಯನ್ನು ನಿರ್ದೇಶಿಸಿ ನಿಯಂತ್ರಿಸುತ್ತದೆ ಅಂತಕ್ಕಂಥದ್ದು ಸಹ ಅಷ್ಟೇ. ಆಸಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಕಲಿಕೆಯನ್ನು ತೀಕ್ಷ್ಣಗೊಳಿಸುತ್ತೆ. ತುಂಬ ಬೇಗ ಮಗು ಕಲಿಯಲಿಕ್ಕೆ ಪ್ರೇರಣೆಯನ್ನು ಕೊಡುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ಪ್ರೇರಣೆಯ ಅಥವಾ ಅಭಿಪ್ರೇರಣೆಯ ಕಾರ್ಯತಂತ್ರಗಳನ್ನು ನೋಡ್ತಾ ಹೋದರೆ ಬಹುಮಾನ, ಮನೋವೈಜ್ಞಾನಿಕರು ಹೇಳಿದರೆ ಬಹುಮಾನ ಮತ್ತು ಶಿಕ್ಷೆ, ಹೊಗಳಿಕೆ ಮತ್ತು ತೆಗಳಿಕೆ, ಸೋಲು ಮತ್ತು ಗೆಲುವು, ಸ್ಪರ್ಧೆ ಮತ್ತು ಸಹಕಾರ. ಈ ಕೆಲವೊಮ್ಮೆ ನಾವು ಈ ತಂತ್ರಗಳನ್ನು ಕೆಲವು ಸಂದರ್ಭದಲ್ಲಿ ಕೆಲವು ಮಕ್ಕಳ ಮೇಲೆ ಬಳಸ್ಕೋಬೇಕಾಗುತ್ತೆ. ಮಕ್ಕಳ ಮನೋಧರ್ಮವನ್ನು ನೋಡ್ಕೊಂಡ್ಬಿಟ್ಟು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೊಗಳಿಕೆಯನ್ನು, ಬಹುಮಾನವನ್ನು, ಪುರಸ್ಕಾರವನ್ನು, ಗೆಲುವನ್ನು ಕೊಡಬೇಕಾಗುತ್ತೆ. ಇನ್ನು ಕೆಲವು ಟೈಮು ಮಕ್ಕಳಿಗೆ ನಾವು ಶಿಕ್ಷೆಯನ್ನು, ನಿಂದನೆಯನ್ನು, ತೆಗಳಿಕೆಯನ್ನು ಕೊಟ್ಟಾಗ ಆ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಮಯ, ಸಂದರ್ಭ, ಸನ್ನಿವೇಶ, ಮಕ್ಕಳ ಮನಸ್ಥಿತಿಯನ್ನು ನೋಡಿಕೊಂಡು ಕೆಲವೊಮ್ಮೆ ಅವ್ರನ್ನ ಹೊಗಳಬೇಕು, ಕೆಲವೊಮ್ಮೆ ತೆಗಳಬೇಕು, ಕೆಲವೊಮ್ಮೆ ಅವ್ರನ್ನ ಬಹುಮಾನ ಕೊಡಬೇಕು, ಕೆಲವೊಮ್ಮೆ ಶಿಕ್ಷೆ ಮಾಡಬೇಕು. ಹಾಗಾಗಿ ಸ್ಪರ್ಧೆಯನ್ನು ಏರ್ಪಡಿಸಬೇಕು. ಯಾವಾಗಲೂ ತರಗತಿಯಲ್ಲಿ ಬಹಳ ಸ್ಪರ್ಧೆ, ಆರೋಗ್ಯಕರ ಸ್ಪರ್ಧೆಯನ್ನು ಏರ್ಪಡಿಸಬೇಕು. ಅದ್ರ ಮೂಲಕ ಮಕ್ಕಳು ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸಬೇಕು. ಆಗ ಏನು ಮಾಡ್ತಾರೆ ಅಂದರೆ ಮಕ್ಕಳು ಕಲಿಯಲಿಕ್ಕೆ ಸ್ವಯಂ ಪ್ರೇರೇಪಿತರಾಗ್ತಾರೆ. ಹಾಗಾಗಿ ಶಿಕ್ಷಕನೇ ಒಂದು ದೊಡ್ಡ ಪ್ರೇರಕ ಶಕ್ತಿಯಾಗಿ ತರಗತಿಯಲ್ಲಿ ಪಾಠಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇವತ್ತು ಮಾಡಿರ್ತಕ್ಕಂಥ 2 ಕಾನ್ಸೆಪ್ಟ್ಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು ಅಂದರೆ ಪಕ್ವತೆ ಬೇಕು ಅಂತ 1 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಪಕ್ವತೆ ಶೈಕ್ಷಣಿಕ ಮಹತ್ವವನ್ನು ತಿಳಿಸಿ ಅಂತ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು, 5 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಇನ್ನು ನೆಕ್ಸ್ಟ್ ಅಭಿಪ್ರೇರಣೆ ಅಂದರೆ ಏನು ಅಂತಕ್ಕಂಥದ್ದನ್ನು 1 ಮಾರ್ಕ್ಸ್ ಕೇಳ್ಬೋದು. ಅಭಿಪ್ರೇರಣೆ ಮಹತ್ವ ತಿಳಿಸಿ ಅಂತ ಕೇಳ್ಬೋದು. ಅಥವಾ ಬಾಹ್ಯ ಅಭಿಪ್ರೇರಣೆ ಏನು, ಆಂತರಿಕ ಅಭಿಪ್ರೇರಣೆ ಏನು ಅಂತ ಕೇಳ್ಬೋದು. ಅಥವಾ ಅಭಿಪ್ರೇರಣೆಯ ವಿಧಗಳನ್ನು ತಿಳಿಸಿ ಅಂತ 2 ಮಾರ್ಕ್ಸ್ ಕೇಳ್ಬೋದು. ಹಾಗಾಗಿ ಅಭಿಪ್ರೇರಣೆ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಇದಿಷ್ಟು ವಿಷಯಗಳು ಇವತ್ತು ಮಾಡಿರ್ತಕ್ಕಂಥ ಪಾಠದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ 2 ಕಾನ್ಸೆಪ್ಟ್ ಇದೆ ಅಷ್ಟೇ. ಅವಧಾನ ಅಂದ್ರೇನು, ಅದರ ಪ್ರಾಮುಖ್ಯತೆ ಏನು, ಅದರ ವಿಧಗಳೇನು, ಸ್ಮೃತಿ ಅಂದ್ರೇನು, ಅದರ ವಿಧಗಳೇನು, ಅದರ ಪ್ರಾಮುಖ್ಯತೆ ಏನು, ಯಾವ ರೀತಿ ನಾವು ಸ್ಮೃತಿ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥದ್ದು ಇದನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ.